ವೀಕ್ಷಕರೇ, ಹೇಗಿದ್ದೀರಾ? ಯೂಟ್ಯೂಬ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ನದ್ದೇ ಹವಾ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಯೂಸ್ ಮಾಡುವ ಆ್ಯಪ್ ಇದಾಗಿದೆ. ಸ್ವಲ್ಪ ತಿಳಿದವರು ಇದನ್ನ ವಿಡಿಯೋ ಹಂಚಿಕೊಳ್ಳುವ ಮಾಧ್ಯಮವೆಂದರೆ, ಇನ್ನು ಸ್ವಲ್ಪ ತಿಳಿದವರು ಇದನ್ನ ಗೂಗಲ್ ವಿಡಿಯೋ ಎಂದು ಹೇಳಿಬಿಡುತ್ತಾರೆ. ವೀಕ್ಷಕರೇ, ಅಸಲಿಗೆ ಅಚ್ಚರಿಗೇನೆಂದರೆ ಯೂಟ್ಯೂಬ್ ಅನ್ನು ಹುಟ್ಟು ಹಾಕಿದ್ದು ಅಸಲಿಗೆ ಗೂಗಲ್ ಅಲ್ವೇ ಅಲ್ಲ. ಹೌದು ವೀಕ್ಷಕರೇ, ಗೂಗಲ್ ಕಂಪನಿ ಯೂಟ್ಯೂಬ್ ಅನ್ನು ಖರೀದಿಸುವ ಮುನ್ನವೇ ಜನ್ಮ ತಾಳಿ ಭಾರಿ ಹೆಸರುವಾಸಿಯಾಗಿತ್ತು ಮತ್ತು ಹುಟ್ಟಿದ 1 ವರ್ಷದಲ್ಲೇ ಭಾರಿ ಬಿರುಸಿನಿಂದ ಬೆಳೆಯುತ್ತಿದ್ದ ಯೂಟ್ಯೂಬ್ನ ಮೇಲೆ ದೊಡ್ಡ ದೊಡ್ಡ ಕಂಪನಿಗಳಾದ ಗೂಗಲ್, ಮೈಕ್ರೋಸಾಫ್ಟ್, ಯಾಹುಗಳಂತಹ ದೊಡ್ಡ ಕಂಪನಿಗಳ ಕಣ್ಣು ಬಿದ್ದಿತ್ತು. ಆದರೆ ಕೊನೆಗೆ ಯೂಟ್ಯೂಬ್ $1.65 ಬಿಲಿಯನ್ ಗೂಗಲ್ ಪಾಲಾಯಿತು. ಈಗಿರುವಂತೆ ಯಾರು ಬೇಕಾದರೂ ಹೊಸ ಜಾಲತಾಣವನ್ನು ತೆರೆದು ವಿಡಿಯೋಗಳನ್ನು ಹಂಚಿಕೊಳ್ಳುವ ಆಯ್ಕೆ ಮೊದಲು ಇರಲಿಲ್ಲ. ಅದು 2005 ಗೂಗಲ್, ಮೈಕ್ರೋಸಾಫ್ಟ್ನಂತಹ ದೊಡ್ಡ ದೊಡ್ಡ ಕಂಪನಿಗಳು ಮಾತ್ರ ಮಾಹಿತಿ ಮತ್ತು ಸುದ್ದಿಗಳನ್ನು ಹಂಚಿಕೊಳ್ಳುವ ಸಮಯ. ಅದೇ ಸಮಯದಲ್ಲಿ ಒಂದು ವಿಡಿಯೋ ಶೇರಿಂಗ್ ಮೀಡಿಯಾವನ್ನು ಹೊರತರಬೇಕೆಂಬ ಹೊಸ ಪ್ರಯತ್ನದಲ್ಲಿದ್ದಂತಹ ಬ್ಯಾಡ್ ಹಾರ್ಲಿ, ಜಾವೇದ್ ಕರೀಂ, ಸ್ಟೀವ್ ಚೈನ್ ಎಂಬ 3 ಸೇರಿ ಹುಟ್ಟು ಹಾಕಿದ ಕಂಪನಿಯೇ ಯೂಟ್ಯೂಬ್. ವೀಕ್ಷಕರೇ, ಮೊದಲು ಈ 3 ಕ್ಯಾಲಿಫೋರ್ನಿಯಾದ ಪೇಪಾಲ್ ಕಂಪನಿ ಒಂದರಲ್ಲಿ ಕೆಲಸ ಮಾಡುತ್ತಿದ್ದರು. ಅದೇ ಸಮಯದಲ್ಲಿ ಹೊಸದೇನಾದರೂ ಸಾಧಿಸಬೇಕೆಂಬ ತುಡಿತದಲ್ಲಿದ್ದರು. ಆ ಸಮಯದಲ್ಲಿ ಇಂಡೋನೇಷ್ಯಾಕ್ಕೆ ಅಪ್ಪಳಿಸಿದ ಸುನಾಮಿಯ ಕುರಿತು ಇಡೀ ಜಗತ್ತೇ ಮಾತನಾಡಿದರೂ ಈ ಸುನಾಮಿ ಆದ ಬಗ್ಗೆ ವಿವರ ತಿಳಿಯ ಬಯಸಿದ ಕರೀಂಗೆ ಯಾವುದೇ ವಿಡಿಯೋ ಆಗಲಿ ಅಥವಾ ಸುದ್ದಿ ತುಣುಕಾಗಲಿ ಸಿಗಲಿಲ್ಲ. ಮತ್ತು ಟೆಕ್ಸಾಸ್ನಲ್ಲಿ ನಡೆದ ಸೂಪರ್ ಬಾಲ್ ಕಾರ್ಯಕ್ರಮದಲ್ಲಿ ಹಾಡುಗಾರ್ತಿ ಜಾನೆಟ್ ಜಾಕ್ಸನ್ ಬಟ್ಟೆಯನ್ನು ಕೈ ತಪ್ಪಿಸಿ ಎಳೆದಿದ್ದ ಟಂಬರ್ಲಿ ಕುರಿತು ವಿಡಿಯೋಗಳು ಸಿಗದೇ ಇರುವುದು ಸಹ ಯೂಟ್ಯೂಬ್ನ ಹುಟ್ಟಿಗೆ ಕಾರಣವಾಗಿರಬಹುದು ಎನ್ನಲಾಗಿದೆ. ಮುಂದೆ ಫೆಬ್ರವರಿ 14, 2005ರಂದು YouTube.com ಎಂಬ ಹೆಸರನ್ನು ನೋಂದಾಯಿಸಿತು. ನಂತರ ಇವರ ಹತ್ತಿರ ಹೆಚ್ಚು ಹಣ ಇಲ್ಲದ ಕಾರಣ ಮೊದಲು ಕೆಲಸವನ್ನು ಮನೆಯಿಂದಲೇ ಪ್ರಾರಂಭಿಸಿದರು. ಅಷ್ಟರಲ್ಲಿ ಸೋಕಿಯೋ ಕ್ಯಾಪಿಟಲ್ ಎಂಬ ಕಂಪನಿಯು $11.5 ಮಿಲಿಯನ್ ಹೂಡಿಕೆ ಮಾಡಿತು. ಅಂದಿನಿಂದ ಕಂಪನಿಯ ಹಣೆ ಬರವೇ ಬದಲಾಗಿ ಹೋಯಿತು. ಮತ್ತೆ ಯಾವತ್ತೂ ಯೂಟ್ಯೂಬ್ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ನವೆಂಬರ್ 13, 2006 ಹೊತ್ತಿನಲ್ಲಿ ಯೂಟ್ಯೂಬ್ನಲ್ಲಿ ಕೇವಲ 65 ಮಂದಿ ಕೆಲಸ ಮಾಡ್ತಾ ಇದ್ರು. ಮುಂದೆ ಯೂಟ್ಯೂಬ್ ಗೂಗಲ್ ಕಂಪನಿಗೆ $1.65 ಬಿಲಿಯನ್ ಮಾರಾಟವಾಗುತ್ತೆ. ನಂತರ ಗೂಗಲ್ ಅಲ್ಫಾಬೆಟ್ ಎಂಬ ಕಂಪನಿಯೊಂದನ್ನು ಹುಟ್ಟು ಹಾಕುತ್ತೆ. ಹಾಗಾಗಿ ಅಲ್ಫಾಬೆಟ್ ಎಂಬ ಕಂಪನಿಯ ಅಡಿಯಲ್ಲಿ ಯೂಟ್ಯೂಬ್ ಈಗ ಕೆಲಸ ಮಾಡ್ತಾ ಇದೆ. 2023 ಪ್ರಕಾರ $31.5 ಬಿಲಿಯನ್ ಯೂಟ್ಯೂಬ್ನ ವಾರ್ಷಿಕ ಆದಾಯವಾಗಿದೆ. ಮುಂದೆ ಇನ್ನೂ ಎತ್ತರಕ್ಕೆ ಬೆಳೆಯುವ ಯೋಜನೆಗಳನ್ನು ಯೂಟ್ಯೂಬ್ ಹಾಕಿಕೊಂಡಿದೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡೋದನ್ನು ಯಾವತ್ತೂ ಕೂಡ ಮರಿಬೇಡಿ.